ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸಿಂಪಲ್ ಆಗಿ ಟೇಸ್ಟಿಯಾಗಿ ಸ್ವಲ್ಪನೇ ಐಟಮ್ಸ್ ಹಾಕಿ ಪಾಲಕ್ ರೈಸ್ ಹೇಗೆ ರೆಡಿ ಮಾಡೋದು ಅಂತ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ, ಬನ್ನಿ. ತೊಳೆದಿರುವಂಥ ಪಾಲಕ್ಕು ಹಸಿಮೆಣಸಿನಕಾಯಿ ಇದ್ರಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಳೋಣ. ಇದು ಯಾಕೆಂದರೆ ಇದರಲ್ಲಿರೋ ಹಸಿ ವಾಸನೆ ಹೋಗಲಿ ಅಂತ. ಒಂದು ಲೋಟ ನೀರು ಹಾಕೊತಿದ್ದೀನಿ. ನಾವು ಇದನ್ನು ಬೇಯಕ್ಕೆ ಬಿಟ್ಬಿಡೋಣ. ಬೇಯಲಿದು ತೀರಾ ಬೇಯಿಸ್ಕೊಬೇಡ್ರಿ, ಅದರಲ್ಲಿರೋ ಹಸಿ ವಾಸನೆ ಹೋದರೆ ಸಾಕು. ನಾವಿಲ್ಲಿ ಈರುಳ್ಳಿ ಹೆಚ್ಕೊಳ್ಳೋಣ. ಉದ್ದುದನ್ನೇ ಹೆಚ್ಕೊಳ್ಳಿ, ಇಲ್ಲಾಂದರೆ ಚಿಕ್ಕದಾಗೂ ಹೆಚ್ಕೊಳ್ಳಿ, ನಡೆಯುತ್ತೆ. ನಾವಿಲ್ಲಿ 2 ಈರುಳ್ಳಿ ಹಾಕ್ಕೊತಿದ್ದೀನಿ. 2 ಈರುಳ್ಳಿ ಕಟ್ ಮಾಡ್ಕೊತೀನಿ. ಪಾಲಕ್ ರೈಸ್ ಮಾಡೋದು ತುಂಬ ಈಸಿ, ಟೇಸ್ಟು ಚೆನ್ನಾಗಿರುತ್ತೆ. 2 ಟಮಟೆನ ಹಾಕ್ತಾ ಇದ್ದೀನಿ. ಟಮಟೆನೂ ಉದ್ದಾರ ಹೆಚ್ಕೊಳ್ಳಿ, ಚಿಕ್ಕದಾಗಾರ ಹೆಚ್ಕೊಳ್ಳಿ. ನಾನು ಉದ್ದಾರ ಹೆಚ್ಕೊತಿದ್ದೀನಿ ಇಲ್ಲಿ. ನೋಡಿ, ನಾವು ತರಕಾರಿ ಹೆಚ್ಕೊಂಡು ಜೊತೆ ಇದು ಬೆಂದಿದೆ. ಇಷ್ಟು ಬೆಂದರೆ ಸಾಕು, ಗ್ಯಾಸ್ ಆಫ್ ಮಾಡ್ಕೊಬೇಡಿ. ನೋಡಿ, ಮಿಕ್ಸಿ ಜಾರಲ್ಲಿ ಪಾಲಕ್ಕು ಹಸಿಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ 2 ಚಕ್ಕೆ, 4ರಿಂದ 5 ಲವಂಗ, 1 ಏಲಕ್ಕಿ. ಇದಿಷ್ಟು ಮಿಕ್ಸಿ ಮಾಡ್ಕೊಳ್ಳೋಣ ನಾವು. ನೋಡಿ, ಮಿಕ್ಸಿ ಮಾಡ್ಕೊಂಡಿದ್ದಾಯಿತು. ತುಂಬಾ ಸಣ್ಣ ಹಾಕ್ಕೊಳ್ಳಿ. ನಾನು ಈ ಕುಕ್ಕರ್ ಬಿಸಿ ಆದ ತಕ್ಷಣ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆದ ತಕ್ಷಣ ಈರುಳ್ಳಿ ಹಾಕ್ಕೊಳ್ಳಿ. ಈಗ ಟೊಮೆಟೊ ಹಣ್ಣು, ಪಾಲಕ್ ಸೊಪ್ಪು ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಇದರಲ್ಲಿ ಹಾಕಿ ನೀಟಾಗಿ ಬೇಯಿಸ್ಕೊಳ್ಳಿ. ಅದು ಸ್ಮೆಲ್ ಹೋಗೋ ತನಕನೂ. ಚಿಟಿಕೆ ಅರಿಶಿನ ಹಾಕಿ ನೀಟಾಗಿ ಬೇಯಿಸ್ಕೊಳ್ಳಿ. ಯಾಕಂದರೆ ಇದರಲ್ಲಿರೋ ಹಸಿ ಸ್ಮೆಲ್ ಎಲ್ಲ ಹೋದರೆ ನೀವು ಪಾಲಕ್ ಸೊಪ್ಪಲ್ಲಿ ಪಾಲಕ್ ರೈಸ್ ಮಾಡಿದ್ದೀರ ಅಂತಲೇ ಗೊತ್ತಾಗಲ್ಲ, ಅಷ್ಟು ಟೇಸ್ಟ್ ಆಗುತ್ತೆ. ಇಲ್ಲ ಅಂದರೆ ಹಸಿ ಸ್ಮೆಲ್ ಹಾಗೇ ಇರುತ್ತೆ, ಏನೋ ಒಂಥರ ರೈಸ್ ಅಷ್ಟು ಚೆನ್ನಾಗಾಗಲ್ಲ. ನೀವು ಇದನ್ನು ಎಷ್ಟು ಚೆನ್ನಾಗಿ ಬೇಯಿಸ್ಕೊತೀರೋ ಅಷ್ಟು ಚೆನ್ನಾಗಾಗುತ್ತೆ. ಇದು ಬೇಯ್ತಾ ಬೇಯ್ತಾ ಎಣ್ಣೆ ಬಿಡುತ್ತೆ, ಆಮೇಲೆ ಅಕ್ಕಿ ಹಾಕ್ಕೊಂಡ್ರೆ ನಡೆಯುತ್ತೆ. ಹಸಿ ಸ್ಮೆಲ್ ಎಲ್ಲ ಹೋಗಿದೆ. ಈಗ ಅಕ್ಕಿ ಹಾಕ್ಕೊಳ್ಳೋಣ ನಾವು. ಗ್ಯಾಸು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಕ್ಕಿಗೆಲ್ಲ ಮಸಾಲೆ ನೀಟಾಗಿ ಹತ್ಕೊಂಡ್ಲಿ. ನಾನು ಜಾರ್ ತೊಳೆದಿರೋ ನೀರು ಹಾಕ್ತಾಯಿದ್ದೀನಿ. ಇದೊಂದು ಲೋಟ ಹಾಕ್ತಾಯಿದ್ದೀನಿ ನೀರು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇನ್ನೊಂದು ಲೋಟ ನೀರು ಆ್ಯಡ್ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಒಂದು ಕುದಿ ಬರಲಿ, ಅಲ್ಲಿ ತನಕ ಕುಕ್ಕರ್ ಕ್ಲೋಸ್ ಮಾಡೋದು ಬೇಡ. ಒಂದು ಕುದಿ ಬರಲಿ. ನೋಡಿ, ಕುದೀತಾ ಇದೆ. ನೀಟಾಗಿ ತಿರ್ಗಾಡ್ಕೊಂಡು ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ಕರ್ ಕ್ಲೋಸ್ ಮಾಡೋಣ. ಇವಾಗ ಗ್ಯಾಸು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ. 1 ವಿಷಲ್ ಹೊಡ್ಸ್ಕೊತೀನಿ. ಇದು ಬೇಯಲಿ. ಪಾಲಕ್ ರೈಸ್ ರೆಡಿ ಆಯಿತು. ನಾನು ಇಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಪರ್ಫೆಕ್ಟಾಗಿ, ಎಷ್ಟು ಟೇಸ್ಟ್ ಇರುತ್ತೆ ಅಂತ. ನೀವು ಒಂದ್ಸಲ ಟ್ರೈ ಮಾಡಿ. ಇದು ತುಂಬ ಚೆನ್ನಾಗಿರುತ್ತೆ, ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ. ಜಾಸ್ತಿ ಐಟಮ್ಸ್ ಏನೂ ಹಾಕಿಲ್ಲ. ನಿಮಗೆ ಬೇಕು ಅಂದರೆ ತರಕಾರಿ ಆ್ಯಡ್ ಮಾಡಿ ಮಾಡ್ಬೋದು ನೀವು ಇದನ್ನು. ನಾನು ಇಲ್ಲಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ, ಒಂದ್ಸಲ ಟ್ರೈ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ನನ್ನ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು.